ಕನ್ನಡ ಮಾಹಿತಿ ಮನೆಯ ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಸುದ್ದಿ ಬಂದಿದೆಯೇ ಎಂದು ಯೋಚಿಸುತ್ತಾ ಈ ವಿಡಿಯೋ ತುಂಬಾ ಗಮನವಿಟ್ಟು ನೋಡಿ. ಏಕೆಂದರೆ ಇಂದು ರೈತ ಸಹೋದರರಿಗೆ ಬಹಳ ಮುಖ್ಯವಾದ ಶುಭ ಸುದ್ದಿ ಒಂದು ಕೇಂದ್ರ ಸರ್ಕಾರದಿಂದ ಬಂದಿದೆ. ಇದು ನಿಮ್ಮ ಖಾತೆಗೆ ನೇರವಾಗಿ ಹಣ ಬರುವ ವಿಷಯವಾಗಿದೆ. ಈ ಸುದ್ದಿಯನ್ನು ಪೂರ್ಣವಾಗಿ ತಿಳಿದುಕೊಳ್ಳದಿದ್ದರೆ ನಿಮ್ಮ ಹಣವೇ ಮಿಸ್ ಆಗಬಹುದು. ಆದ್ದರಿಂದ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಎಲ್ಲಾ ನೋಟಿಫಿಕೇಶನ್ ಆನ್ ಮಾಡಿ. ಇನ್ನು ಮುಂದೆ ಇಂತಹ ಉಪಯುಕ್ತ ಸುದ್ದಿಗಳು ನಿಮಗೆ ಮೊದಲು ತಲುಪುತ್ತವೆ. ನಿಮ್ಮ ರೈತ ಸ್ನೇಹಿತರು ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ, ಏಕೆಂದರೆ ಇದರಲ್ಲಿ ಅಡಗಿರುವ ಪ್ರತಿ ಮಾಹಿತಿಯು ನಿಮ್ಮ ಜೀವನವನ್ನು ಸುಧಾರಿಸುವಂತಹದ್ದು. ಈಗ ನೀವು ಯೋಚಿಸುತ್ತಿರುವುದು ಏನು? ಈ 23ನೇ ಕಂತು ಎಂದರೇನು? ಎಷ್ಟು ಹಣ ಬರುತ್ತದೆ? ಯಾರಿಗೆ ಬರುತ್ತದೆ? ಯಾವಾಗ ಬರುತ್ತದೆ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಆದರೆ ಈ ವಿಡಿಯೋ ಮುಗಿಯುವವರೆಗೂ ಕಾಯಿರಿ, ಏಕೆಂದರೆ ಪ್ರತಿ ಕ್ಷಣವೂ ಹೊಸ ಮಾಹಿತಿ ಬರುತ್ತದೆ. ಇದು ಕೇವಲ ಸುದ್ದಿ ಅಲ್ಲ, ನಿಮ್ಮ ಆರ್ಥಿಕ ಸಹಾಯದ ಕಥೆಯಾಗಿದೆ. ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯಡಿ 23ನೇ ಕಂತನ್ನು ಬಿಡುಗಡೆ ಮಾಡುತ್ತಿದೆ. ಇದು ಕರ್ನಾಟಕದ ರೈತರಿಗೆ ಬಹಳ ಸಂತೋಷದ ಸುದ್ದಿ, ಏಕೆಂದರೆ ಇಂದು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ 2,000 ರೂಪಾಯಿ ಜಮಾ ಆಗುತ್ತದೆ. ಒಟ್ಟು ಕರ್ನಾಟಕದ 41,54,000ಕ್ಕೂ ಹೆಚ್ಚು ರೈತರ ಖಾತೆಗಳಿಗೆ ಈ ಹಣ ಹೋಗುತ್ತದೆ. ಇದು 23ನೇ ಕಂತು ಆಗಿದೆ. ರಾತ್ರಿ 9 ಗಂಟೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತದೆ. ಇದನ್ನು ಕೇಳಿ ನಿಮ್ಮ ಮನಸ್ಸು ಎಷ್ಟು ಸಂತೋಷವಾಗಿದೆ. ಈ ಹಣದಿಂದ ನಿಮ್ಮ ಕುಟುಂಬದ ಯಾವ ಅಗತ್ಯಗಳನ್ನು ಪೂರೈಸುತ್ತೀರಿ? ಇನ್ನು ಮುಂದೆ ಏನಾಗುತ್ತದೆ ಎಂಬುದನ್ನು ತಿಳಿಯುವುದಕ್ಕಾಗಿ ಮುಂದೆ ನೋಡಿ. ಈ ಯೋಜನೆಯಲ್ಲಿ ನಮ್ಮ ರಾಜ್ಯದಲ್ಲಿ 41,54,160 ರೈತರು ಪ್ರಯೋಜನ ಪಡೆಯುತ್ತಾರೆ. ರಾಜ್ಯಕ್ಕೆ ಸುಮಾರು 830 ಕೋಟಿ ರೂಪಾಯಿ ಬೇಕಾಗುತ್ತದೆ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಸರ್ಕಾರ ನೇರವಾಗಿ ರೈತರ ಕೈಗೆ ತಲುಪಿಸುತ್ತಿದೆ. ಇದು ಎಷ್ಟು ದೊಡ್ಡ ಸಹಾಯ ಎಂದು ಯೋಚಿಸಿ. ಅರ್ಹ ರೈತರಿಗೆ ಪ್ರತಿ ಕಂತಿಗೆ 2,000 ರೂಪಾಯಿ ಸಿಗುತ್ತದೆ. ಸಣ್ಣ ರೈತರಿಗೆ ವರ್ಷಕ್ಕೆ ಒಟ್ಟು 6,000 ರೂಪಾಯಿ ನೀಡಲಾಗುತ್ತದೆ. ಇದನ್ನು ಪ್ರತಿ 4 ತಿಂಗಳಿಗೊಮ್ಮೆ 2,000 ಹಾಗೆ 3 ಕಂತುಗಳಲ್ಲಿ ಕೊಡಲಾಗುತ್ತದೆ. ಈ ಯೋಜನೆಯಡಿ ರೈತರ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಬರುತ್ತದೆ. ಇದರಿಂದ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಹಣ ತಲುಪುತ್ತದೆ. ಈಗ ನೀವು ಯೋಚಿಸುತ್ತಿರಬಹುದು, ನಾನು ಅರ್ಹನಾಗಿದ್ದೇನೆಯೇ ಎಂದು, ಅಥವಾ ನನ್ನ ಖಾತೆಗೆ ಬಂದಿದೆಯೇ ಎಂದು. ಈ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ವಿಡಿಯೋವನ್ನು ಪೂರ್ತಿ ನೋಡಿ, ಏಕೆಂದರೆ ಮುಂದೆ ಬರುವ ಮಾಹಿತಿಗಳು ನಿಮ್ಮನ್ನು ಇನ್ನಷ್ಟು ಆಸಕ್ತಿಯಿಂದ ಇರಿಸುತ್ತವೆ. ರೈತ ಸಹೋದರರೇ, ಈ ಹಣವು ನಿಮ್ಮ ಬೀಜ ಬಿತ್ತನೆಗೆ, ಗೊಬ್ಬರಕ್ಕೆ ಅಥವಾ ಕುಟುಂಬದ ಖರ್ಚಿಗೆ ಎಷ್ಟು ಸಹಾಯವಾಗುತ್ತದೆ ಎಂದು ಊಹಿಸಿ. ಇದು ಕೇವಲ ಒಂದು ಕಂತು ಮಾತ್ರವಲ್ಲ, ಇನ್ನೂ ಹಲವು ಕಂತುಗಳು ಬರುವಂತಹ ದೀರ್ಘಕಾಲದ ಯೋಜನೆ. ಇದರಿಂದ ರೈತರ ಜೀವನ ಮಟ್ಟ ಸುಧಾರಿಸುತ್ತದೆ. ಈ ಸುದ್ದಿಯನ್ನು ಕೇಳಿ ನಿಮ್ಮ ಹಳ್ಳಿಯಲ್ಲಿ ಎಲ್ಲರೂ ಸಂತೋಷದಿಂದ ಮಾತನಾಡುತ್ತಿರುವುದು ಕಾಣಿಸುತ್ತಿದೆಯೇ? ಇಂತಹ ಸುದ್ದಿಗಳು ನಿಮಗೆ ಬೇಕಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಯೋಜನೆಯ ಬಗ್ಗೆ ಹೆಚ್ಚು ವಿವರವಾಗಿ ತಿಳಿಯೋಣ. ಪಿಎಂ ಕಿಸಾನ್ ಯೋಜನೆಯು ದೇಶದ ರೈತರನ್ನು ಬಲಪಡಿಸುವ ಗುರಿಯೊಂದಿಗೆ ಪ್ರಾರಂಭವಾಗಿದೆ. ಇದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಇದು 3 ಕಂತುಗಳಲ್ಲಿ ಬರುತ್ತದೆ. ಪ್ರತಿ ಕಂತು 2,000 ರೂಪಾಯಿ. ಹೀಗೆ ಇಂದು 23ನೇ ಕಂತು ಬಿಡುಗಡೆಯಾಗುತ್ತಿದೆ. ಕರ್ನಾಟಕದಲ್ಲಿ ಲಕ್ಷಾಂತರ ರೈತರು ಈ ಪ್ರಯೋಜನ ಪಡೆಯುತ್ತಿದ್ದಾರೆ. ಇದರಿಂದ ಅವರ ಕೃಷಿ ಕಾರ್ಯಗಳು ಸುಗಮವಾಗುತ್ತವೆ, ಬೆಳೆಗಳು ಉತ್ತಮವಾಗುತ್ತವೆ, ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರುತ್ತದೆ. ನೀವು ಈ ಹಣವನ್ನು ಹೇಗೆ ಬಳಸುತ್ತೀರಿ ಎಂಬುದು ನಿಮ್ಮ ಮೇಲೆ ನಿಂತಿದೆ. ಆದರೆ ಇದು ನಿಮ್ಮ ಜೀವನಕ್ಕೆ ಒಂದು ಸಣ್ಣ ಬೆಳಕು ತರುತ್ತದೆ ಎಂದು ಖಚಿತ. ಈಗ ಯಾರಿಗೆ ಈ ಹಣ ಬರುತ್ತದೆ ಎಂಬ ಪ್ರಶ್ನೆ ಬರುತ್ತದೆ. ಅರ್ಹ ರೈತರಿಗೆ, ಅಂದರೆ ಯೋಜನೆಯ ನಿಯಮಗಳನ್ನು ಪಾಲಿಸುವ ರೈತರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತದೆ. ಯಾವುದೇ ತೊಂದರೆ ಇಲ್ಲದೆ ಹಣ ಬರುತ್ತದೆ. ಇದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ ತೆರೆಯಿರಿ ಅಥವಾ ಬ್ಯಾಂಕ್ಗೆ ಹೋಗಿ ಪರಿಶೀಲಿಸಿ. ರಾತ್ರಿ 9 ಗಂಟೆಯ ನಂತರ ಹಣ ಬಂದಿರುವುದನ್ನು ನೋಡಿ ಸಂತೋಷಪಡಿ. ಈ ಸುದ್ದಿಯು ಕರ್ನಾಟಕದ ರೈತರಿಗೆ ಮಾತ್ರವಲ್ಲ, ದೇಶದಾದ್ಯಂತ ರೈತರಿಗೆ ಸಹಾಯವಾಗುತ್ತದೆ. ಆದರೆ ನಮ್ಮ ರಾಜ್ಯದ ಸಂಖ್ಯೆಯೇ ದೊಡ್ಡದು. 41 ಲಕ್ಷಕ್ಕೂ ಹೆಚ್ಚು ರೈತರು ಇದರಿಂದ ಪ್ರಯೋಜನ ಪಡೆಯುತ್ತಾರೆ. ಇದು ಎಷ್ಟು ದೊಡ್ಡ ಸಂಖ್ಯೆ ಎಂದು ಯೋಚಿಸಿ. ಇಷ್ಟು ಜನರ ಜೀವನ ಸುಧಾರಿಸುವ ಯೋಜನೆಗೆ ಸರ್ಕಾರಕ್ಕೆ ಧನ್ಯವಾದಗಳು. ಈಗ ನೀವು ಈ ಹಣ ಬಂದ ನಂತರ ಏನು ಮಾಡಬೇಕು ಎಂಬುದನ್ನು ಯೋಚಿಸಿ. ಬೀಜಗಳನ್ನು ಖರೀದಿಸಿ, ಗೊಬ್ಬರ ಬಳಸಿ, ಉತ್ತಮ ಬೆಳೆ ತೆಗೆಯಿರಿ, ಅಥವಾ ಕುಟುಂಬದ ಶಿಕ್ಷಣಕ್ಕೆ ಬಳಸಿ, ಆರೋಗ್ಯಕ್ಕೆ ಖರ್ಚು ಮಾಡಿ. ಹೀಗೆ ಹಲವು ರೀತಿಯಲ್ಲಿ ಉಪಯೋಗಿಸಬಹುದು. ಈ ಯೋಜನೆಯು ರೈತರ ಆದಾಯ ಹೆಚ್ಚಿಸುವ ಗುರಿ ಹೊಂದಿದೆ. ಇದರಿಂದ ರೈತರು ಸ್ವಾವಲಂಬಿಯಾಗುತ್ತಾರೆ. ಇನ್ನು ಮುಂದಿನ ಕಂತುಗಳ ಬಗ್ಗೆ ಯೋಚಿಸಿ. ಇದು ನಿರಂತರವಾಗಿ ಬರುತ್ತದೆ. ಆದ್ದರಿಂದ ಯೋಜನೆಯ ನಿಯಮಗಳನ್ನು ಪಾಲಿಸಿ, ಅರ್ಹತೆ ಕಾಯ್ದುಕೊಳ್ಳಿ. ಈ ಸುದ್ದಿಯನ್ನು ನಿಮ್ಮ ಹಳ್ಳಿಯ ಎಲ್ಲಾ ರೈತ ಸ್ನೇಹಿತರಿಗೆ ತಿಳಿಸಿ. ಅವರೂ ಪ್ರಯೋಜನ ಪಡೆಯಲಿ. ಇಂತಹ ಮಾಹಿತಿಗಳು ನಿಮಗೆ ಬೇಕಾದರೆ ಕನ್ನಡ ಮಾಹಿತಿ ಮನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅನುಭವ ಶೇರ್ ಮಾಡಿ. ನಿಮ್ಮ ಖಾತೆಗೆ ಹಣ ಬಂದಿದೆಯೇ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ ನಂತರ ನಿಮ್ಮಲ್ಲಿ ಒಂದು ಸಂತೋಷ ತುಂಬುತ್ತದೆ, ಏಕೆಂದರೆ ನಿಮ್ಮ ಪರಿಶ್ರಮಕ್ಕೆ ಸರ್ಕಾರದಿಂದ
ಸರ್ಕಾರದಿಂದ ಸಹಾಯ ಸಿಗುತ್ತಿದೆ. ಇದು ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಮಾಡುವ ಕೆಲಸ. ಈಗ ಇನ್ನೊಂದು ಪ್ರಶ್ನೆ ಬರುತ್ತದೆ, ಈ ಹಣವು ಎಲ್ಲಾ ರೈತರಿಗೆ ಬರುತ್ತದೆಯೇ ಅಥವಾ ಕೆಲವರಿಗೆ ಮಾತ್ರವೇ ಎಂದು? ಅರ್ಹರಾದವರಿಗೆ ಮಾತ್ರ ಬರುತ್ತದೆ. ನಿಯಮಗಳ ಪ್ರಕಾರ ಭೂಮಿ ಹೊಂದಿರುವ ಸಣ್ಣ ರೈತರು ಇದಕ್ಕೆ ಅರ್ಹರು. ಇದನ್ನು ಸರಿಯಾಗಿ ಪರಿಶೀಲಿಸಿ. ಈ ಯೋಜನೆಯು ದೇಶದ ಕೃಷಿ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ರೈತರು ಸಂತೋಷವಾಗಿ ಕೃಷಿ ಮಾಡುವಂತೆ ಮಾಡುತ್ತದೆ. ಇದರಿಂದ ದೇಶದ ಆಹಾರ ಉತ್ಪಾದನೆ ಹೆಚ್ಚಾಗುತ್ತದೆ. ಎಲ್ಲರೂ ಆರೋಗ್ಯವಾಗಿರುತ್ತಾರೆ. ಇಂತಹ ಯೋಜನೆಗಳು ಮುಂದುವರಿಯಲಿ ಎಂದು ನಾವು ಆಶಿಸುತ್ತೇವೆ. ಕನ್ನಡ ಮಾಹಿತಿ ಮನೆಯಲ್ಲಿ ಇಂತಹ ಉಪಯುಕ್ತ ಸುದ್ದಿಗಳನ್ನು ನಿರಂತರವಾಗಿ ತರುತ್ತೇವೆ. ಆದ್ದರಿಂದ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಈಗ ಈ 23ನೇ ಕಂತಿನ ವಿವರಗಳನ್ನು ಇನ್ನಷ್ಟು ಆಳವಾಗಿ ನೋಡೋಣ. ಕರ್ನಾಟಕದಲ್ಲಿ ಇಷ್ಟು ಲಕ್ಷ ರೈತರು ಇದರ ಪ್ರಯೋಜನ ಪಡೆಯುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ. ಇದು ರಾಜ್ಯದ ಆರ್ಥಿಕತೆಗೂ ಸಹಾಯವಾಗುತ್ತದೆ. ರೈತರು ಹಣ ಪಡೆದು ತಮ್ಮ ಕೆಲಸಗಳನ್ನು ಮುಂದುವರಿಸುತ್ತಾರೆ. ಮಾರುಕಟ್ಟೆಗೆ ಉತ್ತಮ ಬೆಲೆಗಳು ಬರುತ್ತವೆ. ಇದು ಎಲ್ಲರಿಗೂ ಲಾಭದಾಯಕ. ಈ ಸುದ್ದಿಯು ನಿಮ್ಮನ್ನು ಎಷ್ಟು ಉತ್ಸಾಹಗೊಳಿಸಿದೆ ಎಂದು ಕಾಮೆಂಟ್ನಲ್ಲಿ ಹೇಳಿ. ನಿಮ್ಮ ಹಳ್ಳಿಯಲ್ಲಿ ಇಂತಹ ಸುದ್ದಿ ಹರಡುತ್ತಿದೆಯೇ? ಈ ವಿಡಿಯೋವನ್ನು ನಿಮ್ಮ ಗುಂಪುಗಳಲ್ಲಿ ಶೇರ್ ಮಾಡಿ, ಎಲ್ಲರೂ ತಿಳಿದುಕೊಳ್ಳಲಿ. ಇನ್ನು ಯೋಜನೆಯ ಇತರ ವಿವರಗಳು ಏನು ಎಂದರೆ, ವರ್ಷಕ್ಕೆ 6,000 ರೂಪಾಯಿ ನಿಯಮಿತವಾಗಿ ಬರುತ್ತದೆ. ಇದು ರೈತರಿಗೆ ಒಂದು ಸ್ಥಿರ ಆದಾಯದಂತೆ ಕಾರ್ಯನಿರ್ವಹಿಸುತ್ತದೆ. ಕಷ್ಟದ ಸಮಯದಲ್ಲಿ ಸಹಾಯವಾಗುತ್ತದೆ. ಮಳೆ ಕೊರತೆ ಅಥವಾ ಬೆಳೆ ನಷ್ಟವಾದಾಗ ಇದು ಬೆಂಬಲ ನೀಡುತ್ತದೆ. ಇದು ಸರ್ಕಾರದ ರೈತ ಪ್ರೀತಿಯನ್ನು ತೋರಿಸುತ್ತದೆ. ನಾವು ಎಲ್ಲಾ ರೈತರ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುತ್ತೇವೆ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಈಗ ನೀವು ಈ ಹಣವನ್ನು ಪಡೆಯುವ ಮುನ್ನ ಏನೆಲ್ಲ ತಯಾರಿ ಮಾಡಬೇಕು? ಖಾತೆಯ ವಿವರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿ. ಆಧಾರ್ ಲಿಂಕ್ ಆಗಿದೆಯೇ ಎಂದು ನೋಡಿ. ಎಲ್ಲ ಸರಿಯಾಗಿದ್ದರೆ ಹಣ ಸುಲಭವಾಗಿ ಬರುತ್ತದೆ. ಇದು ತುಂಬಾ ಸುರಕ್ಷಿತ ವ್ಯವಸ್ಥೆ. ಯಾವುದೇ ವಂಚನೆ ಇಲ್ಲದೆ ಹಣ ತಲುಪುತ್ತದೆ. ಈ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಿಮ್ಮಲ್ಲಿ ಎಷ್ಟು ಉತ್ಸಾಹ ಹೆಚ್ಚಾಗಿದೆ ಎಂದು ಹೇಳಿ. ಇನ್ನು ಮುಂದೆ ಇಂತಹ ಎಲ್ಲಾ ಸರ್ಕಾರಿ ಯೋಜನೆಗಳ ಬಗ್ಗೆ ನಾವು ತಿಳಿಸುತ್ತೇವೆ. ಕನ್ನಡ ಮಾಹಿತಿ ಮನೆಯಲ್ಲಿ ಎಲ್ಲಾ ಅಪ್ಡೇಟ್ಗಳು ಸಿಗುತ್ತವೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ 23ನೇ ಕಂತು ಬಿಡುಗಡೆಯು ರೈತರ ಮುಖದಲ್ಲಿ ನಗು ತರುತ್ತದೆ ಎಂದು ನಂಬುತ್ತೇವೆ. ಇದರಿಂದ ಅವರ ಕಷ್ಟಗಳು ಕಡಿಮೆಯಾಗುತ್ತವೆ, ಸಂತೋಷ ಹೆಚ್ಚಾಗುತ್ತದೆ, ಕೃಷಿ ಕ್ಷೇತ್ರ ಬಲಗೊಳ್ಳುತ್ತದೆ, ದೇಶವು ಪ್ರಗತಿ ಹೊಂದುತ್ತದೆ. ಇಂತಹ ಸುದ್ದಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಿ. ಈಗ ಈ ಸುದ್ದಿಯ ಪೂರ್ಣ ವಿವರಗಳನ್ನು ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ನೆನಪಿಸಿಕೊಳ್ಳೋಣ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ 23ನೇ ಕಂತು ಇಂದು ಬಿಡುಗಡೆಯಾಗುತ್ತಿದೆ. ಕರ್ನಾಟಕದ 41,54,000ಕ್ಕೂ ಹೆಚ್ಚು ರೈತರಿಗೆ ಒಟ್ಟು 830 ಕೋಟಿ ರೂಪಾಯಿ ವರ್ಗಾವಣೆ. ರಾತ್ರಿ 9 ಗಂಟೆಗೆ ಖಾತೆಗೆ 2,000 ರೂಪಾಯಿ ಬರುತ್ತದೆ. ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ. ಇದು ರೈತರ ಜೀವನಕ್ಕೆ ದೊಡ್ಡ ಬೆಂಬಲ. ಈ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿ. ನಿಮ್ಮದೇ ಆದ ಅನುಭವಗಳನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ನಾವು ಓದುತ್ತೇವೆ. ಈ ವಿಡಿಯೋವು ನಿಮ್ಮನ್ನು ಎಷ್ಟು ಸಹಾಯ ಮಾಡಿದೆ ಎಂದು ಹೇಳಿ. ಕನ್ನಡ ಮಾಹಿತಿ ಮನೆಯ ತಂಡವು ನಿಮಗಾಗಿ ಯಾವಾಗಲೂ ತಯಾರಿದೆ. ಇಂತಹ ಉಪಯುಕ್ತ ಮಾಹಿತಿಗಳೊಂದಿಗೆ ನಿಮ್ಮ ಬದುಕನ್ನು ಸುಂದರಗೊಳಿಸುತ್ತೇವೆ. ಧನ್ಯವಾದಗಳು. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಹೊಸ ಸುದ್ದಿಗಳೊಂದಿಗೆ. ಜೈ ಕರ್ನಾಟಕ, ಜೈ ರೈತರು. ಎಲ್ಲರೂ ಸುಖವಾಗಿರಿ, ಸಂತೋಷವಾಗಿರಿ. ಈಗ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಸುದ್ದಿ ಕೇಳಿ ನಿಮ್ಮ ಹೃದಯ ಎಷ್ಟು ಹಗುರವಾಗಿದೆ ಎಂದು ಯೋಚಿಸಿ. ರೈತ ಸಹೋದರರೇ, ಈ ಪಿಎಂ ಕಿಸಾನ್ ಯೋಜನೆಯು ನಿಮ್ಮ ಪರಿಶ್ರಮಕ್ಕೆ ಗೌರವ ನೀಡುವಂತಹ ಯೋಜನೆ. ಇದರಲ್ಲಿ ಪ್ರತಿ ಕಂತು ಬಂದಾಗ ನಿಮ್ಮ ಕಷ್ಟಗಳು ಕಡಿಮೆಯಾಗುತ್ತವೆ. ಬೆಳೆ ಬೆಳೆಯುವುದಕ್ಕೆ ಹೆಚ್ಚು ಉತ್ಸಾಹ ಬರುತ್ತದೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಇದು ಕೇವಲ ಹಣವಲ್ಲ, ನಿಮ್ಮ ಭವಿಷ್ಯದ ಬೆಂಬಲ. ಇನ್ನು ಈ ಯೋಜನೆಯ ಇತಿಹಾಸವನ್ನು ಸ್ವಲ್ಪ ತಿಳಿದುಕೊಳ್ಳಿ. ಇದು ದೇಶದ ರೈತರನ್ನು ಸಬಲಗೊಳಿಸುವ ಗುರಿಯೊಂದಿಗೆ ಪ್ರಾರಂಭವಾಯಿತು ಮತ್ತು ಇಂದು ಕೂಡ ನಿರಂತರವಾಗಿ ಮುಂದುವರಿಯುತ್ತಿದೆ. ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ರೈತರು ಪ್ರಯೋಜನ ಪಡೆಯುತ್ತಿರುವುದು ನಮ್ಮ ರಾಜ್ಯದ ಹೆಮ್ಮೆ. ಈ ಹಣವು ನಿಮ್ಮ ಖಾತೆಗೆ ಬಂದ ನಂತರ ಏನೆಲ್ಲ ಯೋಜನೆಗಳನ್ನು ಮಾಡುತ್ತೀರಿ ಎಂದು ಕಾಮೆಂಟ್ನಲ್ಲಿ ಹೇಳಿ. ನಿಮ್ಮ ಅನುಭವಗಳು ಇತರರಿಗೆ ಪ್ರೇರಣೆಯಾಗುತ್ತವೆ. ಈಗ ನೀವು ಅರ್ಹರಾಗಿದ್ದರೆ ಹೇಗೆ ಪರಿಶೀಲಿಸುವುದು ಎಂಬುದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಜೊತೆ ಲಿಂಕ್ ಆಗಿರಬೇಕು. ಭೂಮಿ ವಿವರಗಳು ಸರಿಯಾಗಿರಬೇಕು. ಎಲ್ಲಾ ದಾಖಲೆಗಳು ಸರಿಯಾಗಿದ್ದರೆ ಹಣ ನೇರವಾಗಿ ಬರುತ್ತದೆ. ಇದು ಸರ್ಕಾರದ ಸುರಕ್ಷಿತ ವ್ಯವಸ್ಥೆ. ಯಾವುದೇ ತೊಂದರೆ ಇಲ್ಲದೆ ನೀವು ಸಂತೋಷವಾಗಿ ಬಳಸಬಹುದು. ರೈತ ಸ್ನೇಹಿತರೆ, ಈ 23ನೇ ಕಂತು ಬಂದ ನಂತರ 4ನೇ ಕಂತಿಗೆ ಎಷ್ಟು ದಿನಗಳು ಕಾಯಬೇಕು ಎಂದು ಯೋಚಿಸುತ್ತಿದ್ದೀರಾ? ಇದು ಪ್ರತಿ 4 ತಿಂಗಳಿಗೊಮ್ಮೆ ಬರುತ್ತದೆ. ಆದ್ದರಿಂದ ನಿರಂತರ ಸಹಾಯ ಸಿಗುತ್ತದೆ. ಇದರಿಂದ ನಿಮ್ಮ ಕೃಷಿ ಚಟುವಟಿಕೆಗಳು ಮುಂದುವರಿಯುತ್ತವೆ. ಹೊಸ ಬೆಳೆಗಳನ್ನು ಪ್ರಯತ್ನಿಸಬಹುದು. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಬಹುದು. ಇದು ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಅವಕಾಶ. ಈ ಸುದ್ದಿಯನ್ನು ಕೇಳುತ್ತಿದ್ದಂತೆ ನಿಮ್ಮ ಮುಖದಲ್ಲಿ ನಗು ಬಂದಿದೆಯೇ? ಈ ನಗುವನ್ನು ಹೆಚ್ಚಿಸುವಂತಹ ಮಾಹಿತಿಗಳನ್ನು ನಾವು ತರುತ್ತೇವೆ. ಆದ್ದರಿಂದ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೆಚ್ಚು ಚರ್ಚಿಸೋಣ. ಸಣ್ಣ ರೈತರು ಇದರಿಂದ ತಮ್ಮ ಕುಟುಂಬದ ಖರ್ಚುಗಳನ್ನು ನಿಭಾಯಿಸುತ್ತಾರೆ. ಮಕ್ಕಳ ಶಿಕ್ಷಣಕ್ಕೆ ಹಣ ಬಳಸುತ್ತಾರೆ.
ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯುತ್ತಾರೆ. ಇದು ಒಟ್ಟಾರೆಯಾಗಿ ಸಮಾಜದ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಕರ್ನಾಟಕದ ರೈತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯೋಜನ ಪಡೆಯುತ್ತಿರುವುದು ನಮಗೆ ಹೆಮ್ಮೆ. ಇದು ರಾಜ್ಯದ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ದೇಶದ ಆಹಾರ ಸುರಕ್ಷತೆಗೆ ಸಹಾಯವಾಗುತ್ತದೆ. ನೀವು ಈ ಹಣವನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಜೀವನ ಎಷ್ಟು ಬದಲಾಗುತ್ತದೆ ಎಂದು ಊಹಿಸಿ. ಇದು ಸರ್ಕಾರದ ರೈತ ಪ್ರೀತಿಯ ಸಂಕೇತ. ಇನ್ನು ಮುಂದೆ ಇಂತಹ ಯೋಜನೆಗಳು ಹೆಚ್ಚಾಗುತ್ತವೆ ಎಂದು ನಂಬುತ್ತೇವೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲಾ ವಿವರಗಳನ್ನು ನೀಡಿದ್ದೇವೆ. ಈಗ ನಿಮ್ಮ ಕೆಲಸವೇನು ಎಂದರೆ ವಿಡಿಯೋವನ್ನು ಲೈಕ್ ಮಾಡುವುದು, ಶೇರ್ ಮಾಡುವುದು, ಸಬ್ಸ್ಕ್ರೈಬ್ ಮಾಡುವುದು ಮತ್ತು ಕಾಮೆಂಟ್ ಮಾಡುವುದು. ನಿಮ್ಮ ಖಾತೆಗೆ ಹಣ ಬಂದಿದೆಯೇ ಎಂದು ಕಾಮೆಂಟ್ನಲ್ಲಿ ಹೇಳಿ. ನಾವು ನಿಮ್ಮೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುತ್ತೇವೆ.